ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಮತ್ತು ಕಲ್ಕುರ ಪ್ರತಿಷ್ಠಾನದ ಸಹಭಾಗಿತ್ವದಲ್ಲಿ ಸಂಕ್ರಾಂತಿ ಸಂಭ್ರಮ ಮಂಗಳೂರಿನ ಕರಾವಳಿ ಉತ್ಸವದ ವಸ್ತು ಪ್ರದರ್ಶನ ವೇದಿಕೆಯಲ್ಲಿ ಜರುಗಿತು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕಲ್ಕುರ ಪ್ರತಿಷ್ಠಾನದ ಸಹಯೋಗದಲ್ಲಿ ಸಂಕ್ರಾಂತಿ ಸಂಭ್ರಮ ಮಂಗಳೂರಿನ ಕರಾವಳಿ ಉತ್ಸವದ ವಸ್ತು ಪ್ರದರ್ಶನ ವೇದಿಕೆಯಲ್ಲಿ ಗುರುವಾರ ನಡೆಯಿತು. ಶ್ರೀಮತಿ ಜಯಶ್ರೀ ಅರವಿಂದ್ ಇವರ ಮಾರ್ಗದರ್ಶನದಲ್ಲಿ ಸಂಕ್ರಾಂತಿ ಪೂಜಾ ಸಂಭ್ರಮ ನಡೆಯಿತು. ಬಂದು ದೀಪವನ್ನ ಬೆಳಗಬೇಕು. ಹಾಗೆ ಹೆಂಗಳೆಯರೆಲ್ಲರೂ ಬಂದು ಮುಂದೆ ಇರುವ ಹಣತೆಯನ್ನ ಬೆಳಗುವ ಮೂಲಕ ಈ ಹಬ್ಬದ ಆಚರಣೆಗೆ ಒಂದು ಚಾಲನೆಯನ್ನ ನೀಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ದಯಮಾಡಿ. ಅತಿಥಿ ಗಣ್ಯರು ಹಾಗೂ ಮಹಿಳೆಯರು ಗೃಹಿಣಿಯರು ದೀಪಗಳನ್ನು ಬೆಳಗಿಸಿ ಎಳ್ಳು ಬೆಲ್ಲ ಹಂಚಿ ಸಂಕ್ರಾಂತಿ ಸಡಗರವನ್ನು ಆಚರಿಸಿದರು. ಆ ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಸಂಕ್ರಾಂತಿ ವಿಶೇಷತೆಯ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ಕಲ್ಕುರ ಮಾತನಾಡಿದರು. ನಿಮ್ಮೆಲ್ಲರ ಅಭಿಮಾನದ ಸಂಸ್ಥೆ ಮಿರ್ಜಾ ಇಸ್ಮಾಲ್ರಾಗಲಿ, ಮೈಸೂರಿನ ಮಹಾರಾಜರಾಗಲಿ, ಮೋಕ್ಷಗೊಂಡ ವಿಶ್ವೇಶ್ವರಯ್ಯನವರಾಗಲಿ ಜೀವನದ ಬದುಕಿನ ಬಹುರಾಷ್ಟ್ರೀಯ ವ್ಯವಸ್ಥೆಯ ಜೊತೆಗೆ ಅಭಿವೃದ್ಧಿಯ ಚಿಂತನೆಯ ಜೊತೆಗೆ ನಮ್ಮತನವನ್ನು ನಮ್ಮಲ್ಲಿ ಉಳಿಸ್ಕೊಳ್ಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮೆಲ್ಲ ಚಿಂತನೆಗಳು ನಮ್ಮಲ್ಲಿ ಸದೃಢವಾಗಿರಬೇಕು ಎನ್ನುವ ಆಶಯದಿಂದ ಸ್ಥಾಪಿತವಾದಂಥದ್ದು ಈ ಸಂಸ್ಥೆ. ನಾವು ನೀವೆಲ್ಲ ಇವತ್ತು ಕಂಡುಕೊಳ್ಳಬಹುದು, ಇದೆಲ್ಲ ನಮ್ಮಿಂದ ಈ ಸಂಸ್ಕೃತಿ, ಈ ಸಾಹಿತ್ಯ, ಈ ನಮ್ಮ ಜೀವನ ಧರ್ಮ ಒಂದೊಂದು ಮನೆಯಲ್ಲಿರುವಂಥ ಒಂದು ವೈಶಿಷ್ಟ್ಯತೆಯಲ್ಲಿ ನಾವು ಹೇಳ್ತೇವಲ್ಲ, ವಿವಿಧತೆ ವೈವಿಧ್ಯತೆ ಅಂತ ಹೇಳುವುದಕ್ಕಿಂತಲೂ ಹೆಚ್ಚಾಗಿ ಒಂದೊಂದು ಮನೆಯ, ಒಂದೊಂದು ಊರಿನ, ಒಂದೊಂದು ಗ್ರಾಮದ, ಒಂದೊಂದು ಧರ್ಮದ, ಒಂದೊಂದು ಜಾತಿಯ, ಒಂದೊಂದು ಭೇದ ಪ್ರಭೇದಗಳ ವ್ಯವಸ್ಥೆಗಳಲ್ಲಿರುವ ವಿಶ್ವ ಹಿಂದೂ ಪರಿಷತ್ನ ಸಂಚಾಲಕರಾದ ಎಂಬಿ ಪುರಾಣಿ ಸಂಕ್ರಾಂತಿ ಸಂದೇಶ ನೀಡಿದರು. ಸಂಕ್ರಾಂತಿ ಅಂತಂದ್ರೆ ಅದೊಂದು ಪರಿವರ್ತನೆಯ ಸಂಧಿಯುಗ, ಸಂಧಿಕಾಲ ಅಂತ. ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಮಾರ್ಪಡುವಂತಹ ಒಂದು ಅತ್ಯಂತ ಸಂಧಿಕಾಲ. ಎರಡು ಕಾಲಗಳ ಮಧ್ಯೆ ಬರತಕ್ಕಂಥದ್ದು ಸಂಕ್ರಾಂತಿ. ಈ ವೇಳೆ ಮಹಿಳಾ